ಸೊ ನೋಡಿ, ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ದು ಕುಮಾರ ಪರ್ವತ ಟ್ರೆಕ್ಕಿಂಗು. ಈಗ ರಾತ್ರಿ ಟೈಮ್ ಎಷ್ಟು ಸರ್? 12:27. ಎಲ್ಲರೂ ನೋಡಿ ಟೈಮು. ರಾತ್ರಿ 12:27ಕ್ಕೆ ಕೊನೆಯ ಬ್ಯಾಚ್ ವಾಪಸ್ ಆಗಿದೆ. ಇದೆ ಸೊ ಹುಡುಗರು ಕ್ರಾಸ್ ಮಾಡ್ಕೊಂಡು ಬರಾಕತ್ತಾರ. ಒನ್ ಆಫ್ ದಿ ಬೆಸ್ಟ್ ವರ್ಸ್ಟ್ ಟ್ರೆಕ್ಕಿಂಗ್. ಓಕೆ, ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ರೌಂಡ್ ಚಪಾತಿ ಹೊಡೆದು ಫ್ರೆಶ್ ವಾಟರ್ ಹತ್ರ. ಎಸ್, ವಿ ಆರ್ ನಿಯರ್ ಕಲ್ಮಂಟಪ. ಏನಪ್ಪ ಅಂತಂದರೆ ನಮಗೆ ಐಶ್ವರ್ಯ ಅಂತ 121 ವೀಡಿಯೋ ಕಳ್ಸೋಳು, 1001 ಇನ್ಸ್ಟ್ರಕ್ಷನ್ಸ್ ಕಳ್ಸೋಳು. ಸೊ ಅವಳ ಬಗ್ಗೆ ಈಗ ನಮ್ಮ ಟ್ರಕ್ ಲೀಡರ್ ಐಶ್ವರ್ಯ ಬಗ್ಗೆ ಹೇಳಿ. ಏನೇನು ಹೇಳಿದ್ಲು ಅಂತಂದ್ರೆ 3 ಕಿಲೋಮೀಟ್ರ್ ಹತ್ತಕ್ಕೆ 3,000 ರೂಪಾಯಿ ಶೂಸ್ ತೊಗೊಂಡಾರ. ಟ್ರಕ್ಕಿಗೆ ಗೊತ್ತಿಲ್ಲ 24 ಕಿಲೋಮೀಟ್ರ್ ಸೇರಿ ಬಟ್ ಅಕ್ಕಿ ಗೊತ್ತಿಲ್ಲ ಏನ್ ಮಾಡ್ಬೇಕು. ಆಮೇಲೆ ಅಕ್ಕಿ ತಂದ ಏನೇನ್ ತಂದ ತೋರಿಸ್ತೇನೆ ಬರ್ರಿ. ಅಕ್ಕಿದ ಬ್ಯಾಗ್, ಅಕ್ಕಿಂದ ಬ್ಯಾಗ್, ಚಶ್ಮಾ ನಂದ, ಆಮೇಲೆ ಇವು ಬಾಕ್ಸ್, ಆಮೇಲೆ ಈ ಬಾಕ್ಸ್ ವೇಟ್ ಆಗ್ತಾವ ಅನ್ನೋದು, ಆಮೇಲೆ ಇವೇನೋ ಬೀಜ, ಆಮೇಲೆ ಈ ಕ್ಲಿಪ್ ನೆನ್ಪಿ ಕೊಟ್ಟು ಕಳ್ಸ, ಒಂದು ಚಾಕ್ಲೇಟ್. ಇವೆಲ್ಲ ನಾವು ನೋಡಿ ಹೆಂಗ್ ತಿಂತೇವೆ ನೋಡ. ತೆಗಿ ನೋಡು, ನೀ ಹಿಂಗ್ ಚಾಕ್ಲೇಟ್ ತಿನ್ನೋದು. ಯಾವ ಒಂದು ಕೊಡು ವಿಡಿಯೋ ಮಾಡಕ್ಕ ತೋಲೆ ಚಾಕ್ಲೇಟ್. ಇಷ್ಟಕ್ಕಿನ್ ಬಗ್ಗೆ ಸ್ನಾಕ್ಸ್ ಕೊಟ್ಟ. ಎಷ್ಟು ರೂಪಾಯಿ ಸ್ನಾಕ್ಸ್ ಕೊಟ್ಟಿರ್ಬೋದು ಹಬ್ಬ ಅಂದ್ರೆ? ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 300-400 ರೂಪಾಯಿ ಸ್ನಾಕ್ಸ್ ಮಿನಿಮಮ್ ಐತಿ. ಆಮೇಲೆ ನನಗೆ ಸ್ಪೆಷಲಿ ಇದಕ್ಕೆ ಟ್ರಕ್ಕಿಗೆ ರೊಕ್ಕ ಹಾಕಿಲ್ಲ ನಿನ್ನ. ರೊಕ್ಕ ಹಾಕಿದ್ರು, ರೊಕ್ಕ ಕೊಟ್ಟಿಲ್ಲ ದೋಸ್ತ, ನಾವು ಕೊಡೋ ಮನ್ನ ಮಾಡ್ಬಿಡೋದ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ಹುಡುಗರೆಲ್ಲ ಇಲ್ಲಿ ಬೇಸಾಕಬಿಟ್ಟವ್ರೆ ಕಲ್ಮಂಟ್ ಹತ್ರ. ಅಚ್ಚಕಟ್ಟಾಗಿ ಹಾರಾಕೊಂಡವ್ರೆ. ಬಾಯ್ಸ್, ನಿನ್ ಕನ್ನಡಕ ನೋಡ್ಲಾ ಇಲ್ಲಿ ಎಲ್ಲ ಟೋಪಿ ಎಲ್ಲ. ಹಂಗೋ ಹಿಂಗೋ ಮಾಡಿ ಹತ್ಕ ಬಂದು ಇಲ್ಲೊಂದು ಜನಗಳು ರೆಸ್ಟಿಂಗ್ ಪಾಯಿಂಟ್ ಹಾಕೊಂಡವ್ರೆ. ಜನಗಳೆಲ್ಲ ಹೆಣಗಳಾಗೋಗವ್ರೆ. ಏನ್ ಕುಡಿತಿರ್ಲಿ, ತಲೆ ಹೀಟ್ ಆಗ್ಬಿಡತ್ತದೆ ನೋಡಿ. ನನ್ನ ದ್ವಿತೀಯ ಪುತ್ರ ತಲೆಗೆ ಹೀಟನ್ನ ಮಾಡ್ಕೊಂಡಿದ್ದ. ಆಗಿದ್ದಾದರೂ ಯಾಕೆ ಕುಮಾರ ಪರ್ವತ ಅಂತಿದ್ದ ನನ್ನ ಪ್ರಥಮ ಕುಮಾರ. ಅಶ್ವಿನಿ ಹೇಳು ಕುಮಾರ, ಏನ್ ಅನ್ನಿಸ್ತೈತೆ? ಹೇಳಿ ಸಾಕಾಗ್ಬಿಟ್ಟಿದೆ. ಇನ್ನೇನಿಲ್ಲ. ಸ್ಟಾರ್ಟಿಂಗ್ ನಾನೇ ಅನ್ನಿದ್ದ 10 ಅಂತಂದ, ಈಗ ಇಳಿ ಅಂತೇನಪ್ಪ. ಆಸೆ ಇದ್ರೆ ಬರ್ಬೋದು ಇಲ್ಲಿಗೆ. ಆಸೆ ಇದ್ರೇನು ಒಂದ್ಸರಿ ಬಂದು ತೀರ್ಸ್ಕೊಂಡು ಹೋಗಿ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ರಿ ನಿಮ್ ಜೀವನ. ಆಮೇಲೆ ಬರೋಕಿನ್ನ ಫಸ್ಟ್ ಚಡ್ಡಿನ 3 ಸತಿ ಹಾಕೊಂಡ್ಬರ್ರಿ. ಏನ್ ಮಾತಾಡ ನೋಡಲ್ಲಿ ಅವಳು. ನಾನು ಹುಡುಗಿ ಅಲ್ಲ, ಈ ಟ್ರಿಪ್ ಮುಗಿಯತನ. ನನ್ನ ದ್ವಿತೀಯ ಪುತ್ರ ಶಂಕರಲಿಂಗವನ್ನು ಕರ್ಕೊಂಬರಾಕತ್ತೇನೆ. 4 ಕಿಲೋಮೀಟ್ರ್ ಅನ್ಕ ಬರ್ತಾ ಇದ್ರೆ ಜನ ಸಾಕಿಂಗ್ ನ್ಯೂಸ್ ಮೇಲೆ ಸಾಕಿಂಗ್ ನ್ಯೂಸ್ ಕೊಡ್ತವ್ರೆ. ಅವನು ಯಾವನ ಅಣ್ಣ ಜಸ್ಟ್ 3 ಅವರ್ ಅಣ್ಣ, ಹಿಂಗೋದ್ರೆ ಹತ್ಬಿಡ್ತೀರಾ ಅಂತವನೇ. ಈ ಕಡೆ ತಿರ್ಸ್ಲೆ 3 ಅವರ್ ಈ ಕಡೆ ಇರೋದು. ಹಿಂಗೆ 3 ಅವರ್ ಹಿಂಗೆ ಹತ್ತಿದ್ರೆ ಬೆಟ್ಟ ಇಳಿಬೋದು ಅಷ್ಟೇ. 3 ಅವರ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 3 ಅವರ್. ಅಲ್ಲೆಲ್ಲೋ ದೂರದಿಂದ ಹತ್ಕೊಂಡು ಬಂದು ಈಗ ಅಲ್ಲಿ ಹಾವು ಥರ ಎಡೆ ಎತ್ಕೊಂಡೈತೆ. ಅದು ಶೇಷ ಪರ್ವತ. ಹಿಂಗಿದೆಯಾ ಹಂಗೆ? ಯಾವ ಪರ್ವತ ಚೈತ್ರ ಅದು? ಶೇಷ ಪರ್ವತ.
ನಾವು ಅಲ್ಲಿಂದ ಮುಂದೆ ವಿಷನೇ ಕಾಣಿಸ್ತಿಲ್ವಲ್ಲ ಕಾಣಿಸ್ತಿಲ್ಲ ಅಂತ ಬರ್ತಿದ್ದೆ. ಗೋವಿಂದ ಗೋವಿಂದ ಅಷ್ಟೇ ಗೊತ್ತಿರೋದು. ಸೊ ಗೋವಿಂದ ಗೋವಿಂದ ಅಂದ್ಕೊಂಡು ಹೋಗ್ಬಿಡ್ತೀವಿ. ನಾವು 300 ರೂಪಾಯಿ ಆನ್ಲೈನಲ್ಲಿ ಕಟ್ಟಿ ಅಷ್ಟೊಂದೆಲ್ಲ ಕಾಸು ಖರ್ಚು ಮಾಡ್ಕೊಂಡು ಯಾಕೆ ಬಂದ್ವಿ ಅನ್ನೋ ರೀಸನ್ನು ಇವಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸಖತ್ತಾಗಿದೆಯಂತೆ ಸಿನಿಕ್ ಸ್ವರ್ಗ. ಓ ಇಲ್ಲಿ ನಿಮಗೆ ಮಂಜು ಕಾಣ್ತಿರುತ್ತೆ ವಿಡಿಯೋದಲ್ಲಿ, ಆದರೆ ರಿಯಲ್ ಆಗಿ ಮಾತ್ರ ಬನ್ನಿ ನೀವು. ರಿಯಲ್ ಆಗಿ ಮಾತ್ರ ಚಿಂದಿ ಸಖತ್ತ ಕಾಣ್ತದೆ ಅಂದರೆ ಅಷ್ಟು ಕ್ಲಿಯರ್ ಆಗಿ, ಅಷ್ಟು ಅಂದರೆ ಭಾಳ ಮಂಜುನೂ ಇಲ್ಲ. ಅಷ್ಟೇ ಚೆನ್ನಾಗಿ ಕಾಣ್ತದೆ. ಫುಲ್ ಅಲ್ಟಿ ಮಾತ್ರ ಅಲ್ವಾ? ಮಾತೇ ಇಲ್ಲ. ಎಸ್, ನನ್ನ ದ್ವಿತೀಯ ಪುತ್ರ ಸೊಸಿ ಅಡ್ಜಸ್ಟ್ ಮಾಡ್ಕೊಳಕತ್ತೇನೆ. ಸೊಸೆ ಫೋಟೋ ಅವ್ರಿಗೆ ಕಿಸಿತಾವ್ರೆ. ಸೊಸಿ ಸ್ಮೈಲಿಂಗ್ ನೋಡಿ ಅಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೇರ್ಕೊಂಡಿದ್ದೀವಿ ಈಗ ಶೇಷ ಪರ್ವತಕ್ಕೆ. ಇನ್ನು 1 ಕಿಲೋಮೀಟ್ರ್ ಕುಮಾರ ಪರ್ವತ ಅಂತಾರೆ. ಈಗ ಸಮಯ 2:46 ಆಗೈತೆ. ಅಲ್ಲೆಲ್ಲ ನಮ್ಮ ಬಾಯ್ಸ್ ಇದ್ದಾರೆ. ಈಗ ನಾವು ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಏನು ಮಾಡ್ತಾರೆ ಬಾಯ್ಸ್ ನೋಡೋಣ, ಏನು ಡಿಸೈಡ್ ಮಾಡ್ತಾರೆ ಅಂತ. ಓಕೆ, ಶೇಷ ಪರ್ವತ ಸೊ ಈಗ ಸಮಯ 3 ಗಂಟೆ. ನಾವು ಶೇಷ ಪರ್ವತದಿಂದ ಕುಮಾರ ಪರ್ವತ ಕಡೆಗೆ ಚಾಲು ಮಾಡಿದ್ದೀವಿ. ರೈಟ್ ಮಂಗು, ಮಿಸ್ ಯು. ಹಲವಾರು ಡಿಸ್ಕಷನ್ಗಳ ನಂತರ ಹೊರಟಿದ್ದೀವಿ ನಾವು ಶೇಷ ಪರ್ವತದಿಂದ ಕುಮಾರ ಪರ್ವತದ ಕಡೆಗೆ. ನೋಡೋಣ ಎಷ್ಟು ಗಂಟೆಗೆ. ನಮಗೆ 1 ಅವರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಇದು ನೋಡ್ತಿದ್ರೆ ಎಲ್ಲಿ 2-3 ಕಿಲೋಮೀಟರ್ ದೂರ ಐತೇನೋ ಅಂತ ಅನಿಸ್ತೈತೆ. ಇದೊಂಥರ ಮ್ಯಾಜಿಕಲ್ ಪ್ಲೇಸ್ ಥರ ಇದೆ, ಸಕ್ಕದಾಗಿ ಕಾಣ್ತಾ ಇದೆ. ವಾವ್, ಈ ಪಾರ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನೋಡಿದ್ದೆ, ಬಟ್ ಈಗ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚಾನ್ಸ್ ಸಿಗ್ತೈತೆ. ಹೇಳಿದ ಥರನೇ ತುಂಬ ಚೆನ್ನಾಗಿದೆ. ಒಂದಷ್ಟು ಜನ ಅಲ್ಲೇ ಡ್ರಾಪ್ ಔಟ್ ಮಾಡಿದ್ವಿ. ಈಗ ಅನ್ನಿಸ್ತಾ ಇದೆ ಮಾಡಬಾರ್ದಾಗಿತ್ತು ಅಂತ. ಅಲ್ಲಿಗೆ ಏನಾದ್ರು ಬಿಟ್ರೆ ಸೀರಿಯಸ್ಲಿ ಇದು ನೆಕ್ಸ್ಟ್ ಲೆವೆಲ್ ಐತಿ. ಹೌದು, ಮಿಸ್ ಮಾಡಬೇಡ್ರಿ, ಬರ್ಬೋದಾಗಿತ್ತು. ಐ ಥಿಂಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ, ಯಾರು ಮಿಸ್ ಮಾಡ್ಕೊಂಡ್ರೆ ಅವರು ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅವರಿಗೆ. ಬಟ್ ವೆನ್ ಯು ಕಮ್ ಯು ಕಂಪ್ಲೀಟ್ ದಿ ಟ್ರಕ್. ಕ್ಯಾಪ್ಟನ್ ನಂಗೆ ಶೂಸ್ ಅಷ್ಟೇ ತೊಗೊಂಬರ್ಬೇಡ್ರಿ, ಅದ್ರ ಜೊತೆ ಹತ್ತಕ್ಕೂ ಬರ್ರಿ. ನನ್ನ ಫ್ರೆಂಡ್ ಒಬ್ಬನ ಇಲ್ಲಿ ಮುಂದೆ ಹೊಂಟಾನ, ಆ್ಯಕ್ಚುಲಿ ಅವನು ಕ್ರಾಕ್ಸ್ನೇ ಬಂದಾನ. ಮತ್ತೆ ಕರ್ಕೊಂಬಂದ್ಬಿಡ್ಲ ಚೈತ್ರನ, ಚೆನ್ನಾಗೈತೆ ದಾರಿ. ಆಲ್ಮೋಸ್ಟ್ ಬಂದು ಮತ್ತೆ ಹಂಗಾಗ್ಬಿಟ್ಟು ಮರದ ಮೇಲೆಲ್ಲ ಇಲ್ಲಿ ಹಸಿರು ಹಸಿರಿಗೆ ಪಾಚಿ ಕೂತೈತೆ, ಸಕ್ಕದಾಗಿ ಕಾಣಿಸ್ತೈತೆ. ಈ ಕಾಡನ್ನೆಲ್ಲ ಮುಗಿಸಿ ಇಲ್ಲಿಂದ ಔಟ್ ಆಗಿ ಇವಾಗ ಈ ಕೊಂಡ ಎಕ್ಕಬೇಕು. ಎಕ್ಕೋ ಎಕ್ಕೋ
ಈ ಒಂದು ಅಡ್ವೆಂಚರಸ್ ಪೊದೆಗೆ ಬಂದಿದ್ದೀವಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಒಂದು ನಿಮಿಷ ಇದೇನೇನೋ ದಾರಿ ಬೇರೆನಾ? ಜನ ಆ ಸೈಡಿಂದ ಬರ್ತಿದ್ದಾರೆ. ಅಂತೂ ಇಂತೂ 14 ಕಿಲೋಮೀಟರ್ಗಳ ಭರ್ಜರಿ ಟ್ರೆಕ್ಕಿಂಗ್ ನಂತರ ಕುಮಾರ ಪರ್ವತ ಸನ್ ಹಿಲ್. ಅಣ್ಣ ಇನ್ನೂ ಮ್ಯಾಕ್ ಹೋಗ್ಬೇಕಾ? ಓಕೆ, ಅನ್ಯಾಯವಾಗಿ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟೆ. 420 ಮೀಟರ್. ಫೈನಲಿ ಕುಮಾರ ಪರ್ವತ ತಲುಪಾಯ್ತು. ವೆಲ್ಕಮ್ ಟು ಪುಷ್ಪಗಿರಿ ಕುಮಾರ ಪರ್ವತ ಪೀಕ್ ಅಂತ ಇಲ್ಲಿ ಬೋರ್ಡ್ ಹಾಕೋರು ನೋಡಿ. ಇದು ಕನ್ಫರ್ಮೇಶನ್ ಕಂಡ್ರಪ್ಪ. ಬಂದೀವಿ ಸುಮ್ಮನೆಲ್ಲ. ಸೊ ಇದೇ ಕುಮಾರ ಪರ್ವತ. ಓಕೆ, ಸೊ ನೋಡಿ ಇಲ್ಲಿ ನಮ್ಮ ಇಡೀ ಗ್ಯಾಂಗು ಬಂದು ಸೇರ್ಕೊಂಡೈತೆ. ನೈಸ್. ದಿಲ್ಖುಷ್. ಫೈನಲಿ ಟ್ರಕ್ ಹೆಂಗಿತ್ತು? How was the trip? ಮಧ್ಯರಾತ್ರಿ ಸರಿಸುಮಾರು, ಮಧ್ಯರಾತ್ರಿ ಏನಲ್ಲ ಬರೀ ರಾತ್ರಿ, ಸುಮಾರು 8:40 ಆಗೈತಿ ಈಗ ಟೈಮು. ನಾವೇ ಲಾಸ್ಟ್ ಪಾರ್ಟಿಗಳು ಕುಮಾರ ಪರ್ವತ ಇಳಿತಾ ಇರೋದು. ಏನಪ್ಪ ಮ್ಯಾಟ್ರ್ ಅಂತಂದರೆ, ವಿಜಯ್ ಅವರು ಮಜಲ್ ಟೇರ್ ಟೈಪ್ ಫೀಲ್ ಆಗ್ಬಿಟ್ಟು 9 ಗಂಟೆ ಆಗ್ತಾ ಬರ್ತೈತೆ, ಕುಂಟ್ಕಾಂಡ್ ಬೆಟ್ಟನ ಇವಾಗ ಇಳಿದವ್ರೆ. ಈಗ ಪುಷ್ಪ ಪೊಸಿಷನಲ್ಲಿ ಪರ್ಮನೆಂಟಾಗಿ ಲಾಕ್ ಆಗ್ಬಿಟ್ಟವ್ರೆ. ಸೊ ಇನ್ನೇನು ಕೆಳಗಿಳಿಯೋಕೆ ಹಂಗಲ್ಲ ಹಿಂಗೆ ಅಂತ 11 ಆಗೋದು. 2 ತಾಸು ಬೇಕು ಇಲ್ಲಿಂದ ಭಟ್ರ ಮನೆಯಿಂದ ಕೆಳಗಿಳಿಯೋಕೆ 6 ಕಿಲೋಮೀಟ್ರು. ಹಾಂ, ಅಲ್ಲಿ ಶಾಕ್ ಆಯ್ತಾ? ಆಗಿರಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಸೈಕಾಬಿಡೋನು ಇಲ್ಲಿ ಅವನ್ನ ಇಳಿಸ್ತಾವ್ರೆ. ನಮಗೆ ಭಟ್ರ ಮನೇಲಿ ಊಟದ ವ್ಯವಸ್ಥೆ ಆಗ್ತೈತೆ. ಕುಮಾರ ಪರ್ವತ ಅಂತಂದ ಮೇಲೆ ಭಟ್ರ ಮನೇಲಿ ಭೋಜನ ಆಗಬೇಕು. ಫೈನಲಿ ವಿ ಎಂಟರ್ಡ್ ಭಟ್ರ ಮನೆ. ಹುಡುಗರು ಫುಲ್ ಸೈಕಾಗವ್ರೆ. ಇವ್ರು ಏನು ಕೊಟ್ಟರು ಗಬ ಗಬ ಅಂತ ತಿನ್ನಬೇಕು. ಅದು ಮಾತ್ರ ಕರೆಕ್ಟ್. ಏನು ಕೊಟ್ಟರು ಸುಮ್ ತಿನ್ನಬೇಕು, ಹಂಗೆ ಫೀಲ್ ಆಗ್ಬಿಡೈತೆ ಈಗ. ಭಟ್ರ ಮನೆ ಭೋಜನ. ವಿಜಯ್ ಏನು ಅನಿಸ್ತೈತಪ್ಪ? ಹುಡುಗರು ಫುಲ್ಲು ಸದ್ದಿಲ್ಲದೆ ಪೋಣಿಸ್ತಾ ಇದ್ದಾರೆ. ಹುಡುಗರು ಕಂಗಾಲಾಗ್ಬಿಟ್ಟಿದ್ರು, ಬರೀ ಚಪಾತಿ, ಒಣ ಚಪಾತಿ ತಿಂದು. ಸಾರು ನೋಡಿ ಭಾರಿ ಖುಷಿ ಆಗ್ಬಿಡೈತೆ. ಹಂಗು ಹಿಂಗು ಭಟ್ರ ಮನೆ ಊಟ ಮುಗಿಸ್ಕೊಂಡು 9:30 ಹಂಗೆ ಬಿಡ್ತಿದ್ದೀವಿ. ಅವ್ರ ಪ್ರಿಡಿಕ್ಷನ್ ಪ್ರಕಾರ ನಾವು 12:15 ಹೋಗ್ತೀವಂತೆ. ಆದ್ರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. 9:30 ಬಿಡ್ತಾ ಇದ್ದೀವಿ, 12 ಗಂಟೆ ಮುಟ್ತೀವಂತೆ ಕೆಳಗಡೆ. ನೈಟ್ ಕಣ್ರಿ, ಬೆಳಿಗ್ಗೆ ಎಲ್ಲ ಭಟ್ರ ಮನೆ ಊಟ ಸಖತ್ತಾಗಿತ್ತು. ಇದೊಂಥರ ಆಗ್ಬೇಕಾಗಿರೋ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮೆಮೊರಿ ಕಲೆಕ್ಟಿಂಗ್ ಮಾಡ್ತಾ ಇದ್ದೀವಿ. ಅನಿಸ್ತು ಏನೋ ದೇವ್ರು ಸಿಕ್ಕರು ಭಟ್ರು ಅಷ್ಟೇ. ಭಟ್ರ ಊಟ ಮಾಡಿ ನಾನಂತೂ 150 ರೂಪಾಯಿಗೆ ಅನ್ನ ಸಾರು ಮಜ್ಜಿಗೆ ಉಪ್ಪಿನಕಾಯಿ ಕೊಡ್ತಾರೆ. 4 ತಟ್ಟೆ ಹೊಡೆದಿದ್ದೀನಿ ಊಟನ. ಕಾಣಲ್ಲ ಅನ್ಸುತ್ತೆ ಅಷ್ಟು ದೂರದಲ್ಲಿ ಶೇಷ ಪರ್ವತ, ಕುಮಾರ ಪರ್ವತ ಎಲ್ಲ ಕಾಣ್ತೈತೆ. ಯಪ್ಪ, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗೆ. ಎಸ್, 2 ಅವರ್ ಅಂದವ್ರೆ, 3 ಆದರೂ ಆಯಿತು. ಗುಲಾಬ್ ಜಾಮೂನ್ ಗಲಗಲ ಅನ್ನಲಿಲ್ಲ ಅಂದ್ರೆ ಸರಿ. ಯಾಕಂದರೆ ಕುಮಾರ ಪರ್ವತನ ನೀವು ಕುಕ್ಕೆ ಸುಬ್ರಹ್ಮಣ್ಯ ಬುಕ್ ಮಾಡ್ಕೊಂಡ್ರೆ ಹಣ ಎತ್ತಿ ಊರು ಬಾಗಿಲಿಗೆ ನೇತಾಕೊಂಡಂಗೆ. ಮುಂಚೆ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಏನಾಗ್ತಿತ್ತು ಅಂದರೆ, ಬಂದು ಟೆಂಟ್ ಹಾಕ್ಕೊಂಡು ಜನ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಕೆಳಗೆ ಇಳಿತಿದ್ರು. ಆದರೆ ನಮ್ಮ ಕರ್ಮಕ್ಕೆ ಈ ಬಸ್ ಡ್ರೈವರ್ನ ನಂಬ್ಕೊಂಡು ಬಂದಿದ್ದಕ್ಕೆ ಬೆಳಗ್ಗೆ 8:15 ಬಿಟ್ಟಿವಿ, ರಾತ್ರಿಗೆ 9:30 ಆಗೈತೆ. ಈಗ ಬಿಡ್ತಾಯಿದ್ವು ಭಟ್ರ ಮನೆಯಿಂದ. ಹಳ್ಳಾಡ್ದಂಗೆ 6 ಕಿಲೋಮೀಟ್ರ್ ಓಡಾಡ್ಬೇಕೀಗ. ತಿಂದು ಅನ್ನ ಇಡೀ ಅಷ್ಟೊಳಗೆ ಕರೆದೋಗ್ಬಿಡುತ್ತೆ. ಇಲ್ಲ, ಆ್ಯಕ್ಚುಲಿ ಗೈಸ್, ವಾಟ್ ಐ ಆಮ್ ಸಜೆಸ್ಟಿಂಗ್ ಯು ಈಸ್, ನಾನು ನೋಡೇ ಬಿಡ್ತೀನಿ, ಏನು ನಾನು ಈ ಚಾರಣನ ಮುಗಿಸ್ತೀನಿ. ಅನ್ನ ಇದಿತ್ತು ಅಂತಂದರೆ, ಮೀಟ್ರಿದ್ರೆ ಬೆಳಗ್ಗೆ ಬೇಗ 5 ಗಂಟೆಗೆ ಬಂದ್ರಿ ಅಂತಂದರೆ
ಸಾಯಂಕಾಲ 7:30-8 ಗಂಟೆ ಕೆಳಗಡೆ ಹೋಗ್ಬೋದು ನೀವು. ಫುಲ್ ಸ್ಟ್ಯಾಮಿನಾ ಇದ್ರೆ ವಾಕಿಂಗ್ ಪ್ರಾಕ್ಟೀಸ್ ಮಾಡಿ, ಪ್ರಾಪರ್ ಶೂಗಳು ತಗೊಳ್ಳಿ. ಯಾಕೆ ಗೊತ್ತಾ, ಆಮೇಲೆ ನೈಲ್ ಕಟ್ ಮಾಡ್ಕೊಂಡು ಬನ್ನಿ, ಉಗುರುಗಳು ಚುಚ್ಚುತ್ತೆ. ಮೇಯ್ನು ಫ್ರೆಂಡ್ಸ್ ಹೆಡ್ ಟಾರ್ಚ್ ಇಟ್ಕೊಂಡು ಬನ್ನಿ. ಫ್ರೆಂಡ್ಸ್ ಏನು ಮಾಡ್ಬೋದು ಅಂತಂದ್ರೆ, ನೀವು ಸೋಮಾರ್ಪೇಟೆ ಹಾಕ್ಕೊಂಬಿಟ್ರೆ ಭಾರಿ ಉತ್ತಮ. ಅಂದರೆ ನೀವು ಫುಲ್ ಎಕ್ಸ್ಪೀರಿಯನ್ಸ್, ನಾವು ಪಟ್ಟು ಕಷ್ಟನ ನೀವು ಪಡಬೇಕು ಅಂತಂದರೆ ಕುಕ್ಕೆ ಹಾಕೊಳ್ಳಿ. ಐ ಡೇರ್ ಯು, ಯಾರಾದರೂ ಆಗಲಿ, ಐ ಡೇರ್ ಯು ಗೈಸ್, ಕುಕ್ಕೆ ವಿತೌಟ್ ಸ್ಟೇಯಿಂಗ್ ಹಿಯರ್. ಸರ್, ನಾ ಬುಡದಿಂದ ಬುಡಕ್ಕೆ ನಾನು ಹೇಳತ್ ನೋಡಿ, ನಿಮ್ಮ ಬುಡ ಕಿತ್ತೋಗುತ್ತೆ ಸ್ವಾಮಿ. ಫುಲ್ ಮೀಟ್ರ್ ಬೇಕು ಇದನ್ನು ಮುಗ್ಸೋಕ್ಕೆ. ಆಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ವಿಜಯ್ ಅವ್ನ ಚಡ್ಡಿಗೆ 10 ಹೊಲಿಗೆ ಅಡಿಷ್ನಲ್ ಹಾಕ್ಸ್ಕೊಂಬಂದಿದ್ದ. ಸುಮ್ಮನೆ ಕುಕ್ಕೆ ನೀವು ಬಂದು ಇಲ್ಲೇ ಬನ್ನಿಯಪ್ಪ ಚೆಕ್ ಪೋಸ್ಟ್ ಮುಟ್ಟಿದ್ನ್ಯಾಕೋ ಅಂತೇಳಿ ವಾಪಸ್ ಹೋಗಂಗಿಲ್ಲ. ಕೋಲ್ ಮಂಟಪ ಮುಟ್ಬೇಕು, ಶೇಷ ಪರ್ವತ ಮುಟ್ಬೇಕು, ಆ ಕಾಡು ದಾಟ್ಕೊಂಡು ಹೋಗಿ ಅಲ್ಲಿ ಕುಮಾರ ಪರ್ವತ ಮುಟ್ಬೇಕು, ವಾಪಸ್ ಬರಬೇಕು. ನಮ್ಮ ಪುಣ್ಯಕ್ಕೆ ಇವತ್ತು ಚಂದ್ರ ಮಿರ ಮಿಂಚ್ತಾ ಇದ್ದಾನೆ, ಹುಣ್ಮೆ ಚಂದ್ರ. ಕುಕ್ಕೆ ರೂಟಿಗೆ ಬಂದ್ಬಿಟ್ಟು ನಮ್ಮ ಲೈಫ್ಗೆ ಕೊಕ್ಕೆ ಹಾಕೋಣಂಗೆ ಆಗ್ಬಿಡೈತೆ. ಕಾಲಿನ ಕಿರುಬೆರಳಿಂದ ಹಿಡಿದು ಕೂದಲೇನಾದ್ರು ಸೆನ್ಸ್ಗೆ ಆಗ್ತಿತ್ತು ಅಂದ್ರೆ ಕೂದಲು ನೋವು ಆಗ್ತಿದ್ವು. ಪಾರ್ಟಿ ಪೇಯ್ನಲ್ಲಿ ಇದ್ದೀವಿ. ಆ್ಯಕ್ಚುಲಿ ಎಣ್ಣೆ ಹೊಡೆಯೋರು ಒಂದು ಪಿಂಟ್ ತಗೊಂಡು ಮನೆಗೆ ಹೋಗ್ಬಿಟ್ರೆ ಜೈ ಇನ್ ಭಾರತ್ ಬಂದಂತ, ನೀನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ. ಒಟ್ಟಿನಲ್ಲಿ ಹುಣ್ಣಿಮೆ ತುಂಬಿದ ರಾತ್ರಿಯಲ್ಲಿ ಚಂದ್ರನ ಬೆಳಕು ಚಮ ಅಂತಿರೋ ಟೈಮಲ್ಲಿ ಹೋಗ್ತಾ ಇದ್ದೀವಿ ಈ ಕಾಡಲ್ಲಿ. ಇದೊಂಥರ ಮಜಾ ಇಲ್ಲಿ. ಓಕೆ ಫ್ರೆಂಡ್ಸ್, ನಾನಂತರ ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೀನಿ, ಮುಗೀತು. ಏನೋ ಮಾಡ್ತಿದ್ಯಾ? ರಾತ್ರಿ 12:30 ಆಯಿತು. ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಟ್ರೆಕ್ಕಿಂಗ್ ಹೋಗೋರೆ, ಇನ್ನೂ ಬಂದಿಲ್ಲ. 12:30 ಗುರು. ಅಲ್ಲೆಲ್ಲೋ ದೂರದ ಲೈಟ್ ಕಾಣಿಸ್ತೈತೆ ಅಲ್ಲಿ. ನೋಡಲ್ಲಿ ಕಾಣಿಸ್ತದೆ, ಅದಕ್ಕೆ ನಾನು ಆಗ್ತಾ ಇದ್ದೀನಿ ನೋಡಲ್ಲಿ. ಓಕೆ 500 ಮೀಟರ್ಸ್ ಬಂದರು. ಇವಾಗ ಒಂದು ಸ್ವಲ್ಪ ಜೀವ ಬಂತು, ನಮಗೂ ಬಂತು, ಅವ್ರಿಗೂ ಬಂತು. ನೈಸ್, ಲೆಟ್ಸ್ ವೆಯ್ಟ್ ಫಾರ್ ದೆಮ್. ನಮ್ಮ ಕಾಲು ಮುರ್ಕೊಂಡಿದ್ದ ಕೊನೆಯ ಗ್ಯಾಂಗು ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ದು ಕುಮಾರ ಪರ್ವತ ಟ್ರೆಕ್ಕಿಂಗು. ರಾತ್ರಿ 12:27ಕ್ಕೆ ಕೊನೆಯ ಬ್ಯಾಚ್ ವಾಪಸ್ ಆಗಿದೆ. ಸರ್, ಹೆಂಗಿತ್ತು ಸರ್ ಅನುಭವ? ಮಾತೇ ಇಲ್ಲ ಸರ್, ಏನು ಅನ್ನಿಸ್ತಾ ಇದೆ? ಸೊ ಹುಡುಗರು ಕ್ರಾಸ್ ಮಾಡ್ಕೊಂಡು ಬರಾಕತ್ತಾರ. ನನಗೆ ಹೇಳೋಕ್ಕೆ ಮಾತಿಲ್ಲ. ಒನ್ ಆಫ್ ದಿ ಬೆಸ್ಟ್, ಭಯಾನಕ, ಎಕ್ಸೈಟಿಂಗ್, ರೋಚಕ, ವರ್ಸ್ಟ್, ದರಿದ್ರ ಜೀವನ ಬಾಯಿಗೆ ಬರೆಸಿ ಅನುಭವಗಳ ಮೇಲೆ ಅನುಭವಗಳನ್ನ ಕೊಟ್ಟಂಥ ಒನ್ ಆಫ್ ದಿ ಬೆಸ್ಟ್ ವರ್ಸ್ಟ್ ಟ್ರಕ್ಕಿಂಗ್. ಓಕೆ, ಲೆಟ್ಸ್ ಮೀಟ್ ಇನ್ ದಿ ನೆಕ್ಸ್ಟ್ ಟ್ರಕ್. ಬಾಯ್.